ಹಿಂದೂಗಳಿಗೆ ರಕ್ಷಣೆ ಇಲ್ಲ ರಾಜ್ಯದಲ್ಲಿ. ಆಗತ್ತೇನಿಲ್ಲ. ಇವತ್ತು ದಿವಸ ಯಾವುದು ನಮ್ಮ ಪಕ್ಷದ ಪಕ್ಷ ಕಾಂಗ್ರೆಸ್ ಪಕ್ಷ ಬಸವಣ್ಣವರು ಸಿದ್ಧಾಂತ ಮೇಲೆ ಹೋಗುವಂತದ್ದು, ಎಲ್ಲ ಧರ್ಮಗಳ ಎಲ್ಲ ಜಾತಿ ವರ್ಗದ ಜನರ ಪರವಾಗಿರುವಂತ ಸರ್ಕಾರ, ಎಲ್ಲರ ರಕ್ಷಣೆ. ಒಂದೇ ಹಿಂದೂಗಳು ರಕ್ಷಣೆ ಮಾಡ್ತದೆ, ಮುಸಲ್ಮಾನರು ರಕ್ಷಣೆ ಮಾಡ್ತದೆ, ಜೈನರು ರಕ್ಷಣೆ ಮಾಡ್ತದೆ, ಕ್ರಿಶ್ಚಿಯನ್ರ ರಕ್ಷಣೆ ಮಾಡ್ತದೆ, ಬುದ್ಧಿಸ್ಟರ ರಕ್ಷಣೆ ಮಾಡ್ತದೆ, ಎಲ್ಲ ಜಾತಿ ವರ್ಗದ ಜನರ ರಕ್ಷಣೆ ಮಾಡುವಂತ ಸರ್ಕಾರ ನಮ್ದು. ಬಸವ ತತ್ವದ ಮೇಲೆ ಇರುವಂತ ಸರ್ಕಾರ. ಮೊಹಮ್ಮದ್ ಪೈಗಂಬರ್ ಬಗ್ಗೆ ಮಾತಾಡಿದ್ದಕ್ಕೆ ಹೋರಾಟ ಇತ್ತು, ಅಲ್ಲಿ ಮಾತಾಡಿದ್ರು. ಮತ್ತೆ ಯತ್ನಾಳ್ ಅವ್ರ ವಿರುದ್ಧ ಅಶ್ಲೀಲ ಪದಗಳನ್ನು ಎರಡೂ ಕಡೆ ಬಳಸಿ ಮಾತಾಡ್ತಾ ಇದ್ದಾರೆ. ಪರ ವಿರೋಧ ಅಂದ್ರೆ ಎರಡೂ ಕಡೆ ದೂರು ದಾಖಲಾಗಬೇಕಾದ್ರೂ ಚರ್ಚೆ ನಡೀತಾರೆ. ನೋಡಿ, ಒಂದು ಬಸವನಗೌಡ ಪಾಟೀಲ್ ಯತ್ನಾಳ್ ತಪ್ಪು ಇದು. ಯಾಕೆಂದ್ರೆ ಅವರು, ನಾನು ಅವತ್ತು ಕೂಡ ಮೊನ್ನೆನೂ ಕೂಡ ಹೇಳಿದ್ದೆ, ವಾಸಲ ಅವರು ನಿಮ್ಮ ಯಾರ ಮೇಲೆ ದ್ವೇಷ ಇದೆ ಅವ್ರನ್ನೇ ಮಾತಾಡಬೇಕು. ಮೊಹಮ್ಮದ್ ಪೈಗಂಬರ್ ಮೇಲೆ ಒಂದು ದಿವಸ ಮಾತಾಡೋದು ಬಹಳ ದೊಡ್ಡ ತಪ್ಪು. ಒಂದು ಧರ್ಮದ ಗುರುಗಳ ಮೇಲೆ ಮಾತಾಡುವಂಥದ್ದು ಮಾಡ್ತಾರೆ. ತದನಂತರ ಸ್ವಾಭಾವಿಕವಾಗಿ ಅವರು ಮುಸಲ್ಮಾನರು ಒಂದು ದಿವಸ ವಿಶೇಷವಾಗಿ ಎಲ್ಲರೂ ಕರ್ಕೊಂಡು ಮಾಡಿದ್ದಾರೆ. ಅವರಲ್ಲಿ ಪ್ರತಿಭಟನೆ ಮಾಡಿದ್ದಾರೆ. ಆ ಪ್ರತಿಭಟನೆಯಲ್ಲಿ ಕೂಡ ನನಗೆ SP ಅವ್ರು ಕಳಿಸಿದ್ರು. ಒಬ್ಬಿಬ್ರು ಬಹಳ ತಪ್ಪು ಮಾತಾಡಿದ್ದಾರೆ. ಅದನ್ನು ನಾನು ಡಿಫೆಂಡ್ ಮಾಡ್ಕೊಳ್ದಿಲ್ಲ. ಮತ್ತು ಬಹಳ ಅಲ್ಲ, ಇದು ಅಪ್ಪ ಹುಟ್ಟಿದ್ರೆ ಇವ್ರು ಹುಟ್ಟಿದ್ರೆ ಏನು ಅಪ್ಪ ತಾಯಿ ಪ್ರತಿಭೆ ಆಗ್ತದೆ. ಆ ಇದರಲ್ಲಿ ಕೂಡ ಒಂದಿಬ್ಬರು ತಪ್ಪು ಮಾತಾಡಿದ್ದಾರೆ. ಅಶಕ್ತವರಲ್ಲ, ಒಂದಿಬ್ಬರು ಖಾದ್ರಿ ಮಾತಾಡಿದಾರೆ, ಒಬ್ರು ಯಾರೋ ಆಳ್ಮೇದವ್ರು ಮಾತಾಡಿದ್ದಾರೆ. ಹೌದಾ? ಇವರ ತಪ್ಪು ಕೆಲವು ಮಾತಾಡಿದ್ದಾರೆ. ಅದು ಕೂಡ ತಪ್ಪೇ. ಮೊಹಮ್ಮದ್ ಪೈಗಂಬರ್ ಬಗ್ಗೆ ಮಾಡಿದಂಥ ಪ್ರತಿಭಟನೆಗಳು ಅದಕ್ಕೆ ಸೀಮಿತವಾಗಿ ಎಲ್ಲರೂ ಮಾತಾಡಿದ್ದಾರೆ. ಒಂದಿಬ್ಬರು ಸ್ವಲ್ಪ ಎಕ್ಸ್ಟ್ರೀಮ್ ಆಗಿ ನಮ್ಮ ಖಾದ್ರಿ ಮಾತಾಡಿದ್ರು ವಕೀಲ. ಪ್ರತಿಯೊಬ್ಬರು ಯಾರೋ ಆರ್ಮೇದವರು ಯಾರೋ SP ಕಳಿಸಿದ್ರು, ನ್ಯೂಸ್ ಕಳಿಸಿದ್ರು, ಯತ್ನಾಳ್ ಬಸವನಗೌಡರು ಕಳಿಸಿದ್ರು. ಪ್ರಾರಂಭ ಆಗಿದೆ ಯಾರಿಂದ? ಯತ್ನಾಳ್ ಬಸವನಗೌಡರಿಂದ. ಈ ಪಕ್ಷ ಉಚ್ಚಾಟನೆ ಮಾಡಿದ್ರು ಇವ್ರು ಬಿಟ್ಟರೇನ? ಈಗಾರ ಬುದ್ಧಿ ಬರಬೇಕಾಗಿತ್ತು ಇವ್ರಿಗೆ. ಪಕ್ಷ ಉಚ್ಚಾಟನೆ ಮಾಡಿದಾಗ ಇವ್ರು ಬುದ್ಧಿ ಬಂದಿಲ್ಲ. ದೇವ್ರು ನಾಲಿಗೆ ಕೊಟ್ಟ ನಮ್ದಾಗ ಬೇಕಾದಂತ ಎಲುಬಿಲ್ಲದ ನಾಲಿಗೆ ಅಂದ್ರೆ ಬೇಕಾದ ಹೊಡಿದ ಹಾಗೆ. ಆಮೇಲೆ ಏನು ಸಂಸ್ಕೃತಿ? ಬಸವ ನಾಡು ಇದು, ಬಸವನವ್ರಿಗೆ ಜನ್ಮ ಕೊಟ್ಟಂತ ನಾಡು ಇದು. ಇಲ್ಲಿ ಯಾವ ರೀತಿ ಪದಗಳ ಬಳಕೆ ಆಗ್ತದೆ? ಆ ಖಾದ್ರಿ ಮಾಡಿದ್ರು ಡಿಫೆಂಡ್ ಮಾಡ್ಕೋತಾ ಇಲ್ಲ, ಬಸವನಗೌಡ ಮಾಡಿದ್ರು ನಾನು ಡಿಫೆಂಡ್ ಮಾಡ್ಕೋತಾರೆ. ಇವರು ಮಾಡಿದಂತ ಬಹಳ ದೊಡ್ಡ ತಪ್ಪು. ಇದು ನಮ್ಮ ಸಂಸ್ಕೃತಿ ಅಲ್ಲ. ಜಿಲ್ಲೆಗೆ ಮರ್ಯಾದೆ ಹರಾಜಾಗ್ತಾ ಇತ್ತು ಸರ್. ಆಮೇಲೆ ಕಂಪ್ಲೇಂಟ್ ವಿಚಾರ SP ಅವ್ರಿಗೆ ಮಾತಾಡಿದ್ದಾರೆ. ಅದು ಡಿಫಾಮೇಷನ್ ಆಗುತ್ತೆ, ಕಂಪ್ಲೇಂಟ್ ತೊಗೊಳಕ್ ಬರಲ್ಲ, ಯಾರ್ಯಾರು ಇದು ಮಾಡಿದ್ರೆ ಅವ್ರ ಮೇಲೆ ಡಿಫಾಮೇಷನ್ ಹಾಕಬೇಕು ಅಂತೇಳಿ ಹಾಕ್ಬೋದು ಅಂತ ಹೇಳಿದ್ರು. ನಾನು SP ಜೊತೆ ಮಾತನಾಡಿದ್ದೀನಿ. ಈ ವಿಚಾರಗಳನ್ನು ಹೇಳಕ್ಕಾಗಲ್ಲ. SP ಜೊತೆ ನಾನು ಮಾತಾಡಿದ್ದೀನಿ. ಇದು ಸರಿಯಲ್ಲ ಅಂತ ಅನ್ನೋದನ್ನ SP ನನಗೆ 3 ವಿಡಿಯೋಸ್ನ ಕಳಿಸಿದ್ದಾರೆ. ಎರಡೂ ಸೈಡ್ ಅವತ್ತು ಏನೋ ಆಗಿದ್ದಂತ ಖಾದ್ರಿ ಮಾತಾಡಿದ್ದು, ಇನ್ನೊಬ್ರು ಆಳ್ಮೇದವ್ರು ಯಾರಾದ್ರೂ ಮಾತಾಡಿದ್ದು, ಮತ್ತೆ ಈ ಕಡೆ ಬಸವನಗೌಡರು ಮಾತಾಡಿದ್ದು. 3 ವಿಡಿಯೋಸ್ ನನ್ನ ಕಡೆ ಇದಾವೆ. ಇದು ನಮ್ಮ ಸಂಸ್ಕೃತಿ ಅಲ್ಲ. ಒಬ್ಬ ಕೇಂದ್ರ ಸಚಿವರಾದಂಥವ್ರು, ಶಾಸಕರಾದಂಥವ್ರು ಇವತ್ತು ಈ ರೀತಿ ನೀವು ಬೈದ್ರೆ ಪಾಕಿಸ್ತಾನದ ಬೈರಿ, ಉಗ್ರರು ಬೈರಿ. ಏನು ಭಾರತ ದೇಶದಾಗಿದ್ದಂಥ ಮುಸ್ಲಿಮರು ಎಲ್ಲರೂ ಪಾಕಿಸ್ತಾನಿಗಳು ಅವರು? ಅದೇ ಸರ್, ಅವ್ರೇನಂದ್ರು ಮೊಹಮ್ಮದ್ ಜಿನ್ನಾ ಬಗ್ಗೆ ನಾನು ಹೇಳ್ತಾ ಇದ್ದೆ, ಬಾಯಿ ತಪ್ಪಿ ಮೊಹಮ್ಮದ್ ಪೈಗಂಬರ್ ಬಂದಿದೆ ತಿದ್ದುಪಡಿ ಅದಲ್ಲ. ಅದಿರಲಿ ನೋಡಿ, ಭಾರತೀಯ ಮುಸ್ಲಿಮರು ಏನು ಪಾಕಿಸ್ತಾನಿಗಳು? ಪಾಕಿಸ್ತಾನ ಬೇರಲ್ಲ, ನಾವು ಬೇಕು ಪಾಕಿಸ್ತಾನಕ್ಕೆ. ಪಾಕಿಸ್ತಾನ ಒಂದು ರೋಗ್ ಸ್ಟೇಟ್, ದರಿದ್ರ ದೇಶ ಅಂತ ನಾನೇ ಹೇಳಿದ್ದೀನಿ. ರೋಗ್ ಸ್ಟೇಟ್, ದರಿದ್ರ ದೇಶ. ಭಾರತ ದೇಶದಲ್ಲಿರುವಂಥ ಮುಸಲ್ಮಾನರಿಗೆ ಪಾಕಿಸ್ತಾನಕ್ಕೆ ಸಂಬಂಧ? ಅದು ಭಾರತ ದೇಶದ ಮುಸಲ್ಮಾನರಿಗೆ ಎಲ್ಲರಿಗೂ ಪಾಕಿಸ್ತಾನಿಗಳು. ಯಾರು ಮುಸಲ್ಮಾನ್ ಕಂಡ್ರೆ ಪಾಕಿಸ್ತಾನ? ಯತ್ನಾಳ್ ಬಸವನಗೌಡರಿಗೆ ಗೊತ್ತಿರ್ಬೇಕು. ನಿಮ್ಮ RSSನವರು, BJP ಅವರು ಯಾರು ಕೂಡ ಸ್ವತಂತ್ರ ಹೋರಾಟದಲ್ಲಿ ಜೀವ ಕಳ್ಕೊಂಡಿಲ್ಲ. ಆ ಜೀವ ಕಳ್ಕೊಂಡಿದ್ದ ಲಿಸ್ಟ್ ನೀವು ಹೋಗಿ ಅಲ್ಲಿ ನೋಡ್ರಿ. ಇದರಲ್ಲಿ ನಿಮ್ಮ ಏನೋ ಇಂಡಿಯಾ ಗೇಟ್ ಮುಂದೆ ಎಷ್ಟೆಷ್ಟು ಮಂದಿ ಯಾರು, ಎಷ್ಟು ಮಂದಿ ಎಲ್ಲ ಮುಸಲ್ಮಾನರು ಇತ್ತು ಸಹ ಸ್ವತಂತ್ರ ಹೋರಾಟದಲ್ಲಿ ಇತ್ತು ಸಹ ಪ್ರಾಣ ಕಳ್ಕೊಂಡಿದ್ದಾರೆ. ಅವರೆಲ್ಲ ಪಾಕಿಸ್ತಾನಿಗಳ ನೋಡಿ. ಯಾವ ವಿಷಯ ನಾವು ಬೈತೀವಿ ಪಾಕಿಸ್ತಾನ, ನಾನು ಬೈತೀನ. ನಾನು ಉಗ್ರ ಪ್ರಚೋದನೆ ಕೊಡುವಂಥದ್ದೇ ಪಾಕಿಸ್ತಾನ. ಅದು ದರಿದ್ರ ರಾಷ್ಟ್ರ, ರೋಗ್ ಸ್ಟೇಟ್ ಅಂತೀವಿ ನಾವು. ಅದು ನೋಡಿ, ನಾವು ಕಾನೂನಾತ್ಮಕವಾಗಿ ಏನದ ನಾನು SP ಜೊತೆ ಮಾತನಾಡಿದ್ದೀನಿ. ಯಾರು ಕೂಡ ಯತ್ನಾಳ್ ಮೇಲೆ ತಗೋತೀವಿ, ಖಾದ್ರಿ ಮೇಗೂ ತಗೋತೀವಿ.
ಸರಿಗೆ ಅದು ಯಾರೇ ತಿಳಿಸೋದು ಮಾತಾಡ್ತಾರಲ್ಲ ಅದ್ರ ಮೇಲೆ ತಗೋತೀವಿ. ಆದ್ರೆ ನಾನು ಕೆಲವೊಂದು ಕಾನೂನಾತ್ಮಕವಾಗಿ ಏನದು ಅಂತ ಕೇಳಿದ್ದೀನಿ ಅವ್ರಿಗೆ. ನಾನು ಮಾಡೇ ಮಾತಾಡ್ತಾ ಇದ್ದೀನಿ ಇವತ್ತು. ಈಗ ಶ್ರೀರಾಮ್ ಪಟೇಲ್ ಒಂದು ವೈಯಕ್ತಿಕ ದಾಳಿ ಮಟ್ಟಕ್ಕೆ ಬಂದಿದೆ ಸರ್. ಅದು ತಪ್ಪು ರೈತರಿಗೆ ಕೇಳಿ. ವೈಯಕ್ತಿಕ ದಾಳಿ ಇರಲಿ, ರಾಜಕೀಯವಾಗಿ ನಾವೆಲ್ಲರೂ ವಿರೋಧ ಇರ್ತೀವಿ, ಒಬ್ರಿಗೊಬ್ರು ವೈಯಕ್ತಿಕ ದಾಳಿ ಇರಲಿ. ತಂದೆ ತಾಯಿ ಇದೆಲ್ಲ ಯಾಕಮ್ಮ ಅವ್ರೇನ್ ಮಾಡಿದಾರೆ? ಆ ಶಬ್ದಗಳು ನಾನು ರಿಪೀಟ್ ಮಾಡಕ್ ಹೋಗಂಗಿಲ್ಲ. ಅವ್ರು ಹುಟ್ಟಿದ್ರೆ ಇವ್ರು ಹುಟ್ಟಿದ್ರೆ ಏನು ಮಾತಿದ್ದಲ್ಲ. ಇವು ಶೋಭೆ ತರುವಂಥದ್ದು. ಟೀಕೆ ಮಾಡ್ರಿ. ಕಾಂಗ್ರೆಸ್ ಪಕ್ಷ ಅದ, ಬಿಜೆಪಿ ಅದ, ವೈಯಕ್ತಿಕವಾಗಿ ಅಭಿವೃದ್ಧಿ ಮಾಡಿಲ್ಲಪ್ಪ ನೀನು ಅಂತ ಟೀಕೆ ಮಾಡ್ರಿ. ನೀವು ಅಭಿವೃದ್ಧಿ ಮಾಡಿದಂತ ಒಬ್ರು ಟೀಕೆ ಮಾಡಲಿ. ನಿಮ್ಮ ಪಕ್ಷ ಜಾತಿವಾದಿ ಪಕ್ಷದ ಅಂತ ಹೇಳೋಣ, ನಮ್ಮ ಪಕ್ಷ ನಾವು ಸೆಕ್ಯುಲರ್ ಅಂತ ಹೇಳೋಣ. ಬೆಲೆ ಏರಿಕೆ ನೀವು ಮಾಡಿದ್ದೀರಿ, ನಾವು ಮಾಡಿದೀವಿ, ಇಂಥ ವಿಚಾರಗಳ ಮೇಲೆ ಸಾಕು. ವೈಯಕ್ತಿಕ ಇತಿಹಾಸ ವೈಯಕ್ತಿಕ ಅದು ಬಸವನಾಡಿನಲ್ಲಿ ಶೋಭೆ ತರುವಂತದ್ದಲ್ಲ. ಮತ್ತು ಯತ್ನಾಳ್ ಬಸವಣ್ಣಗೌಡರು ಕೆಟ್ಟ ಮೇಗೂ ಬುದ್ಧಿ ಬಂದಿಲ್ಲ ಅವರಿಗೆ. ಪಕ್ಷ ಉಚ್ಚಾಟನೆ ಮಾಡ್ಯಾರ. ಈಗಾದ್ರೆ ಬುದ್ಧಿ ಬರ್ತದ ನಾವು ತಿಳ್ಕೊಂಡಿದ್ದೀವಿ. ಎಲ್ಲ ಬಿಲ್ಲದ ನಾಳಿಗೆ ಅದಂತ ಹಂಗೆ ಹೊಡಿದಾರೆ ಅಂತಕ್ಕಂಥದ್ದು ಅವರು ಮಾತಾಡ್ತಾರೆ, ಮಾತಾಡಿದ್ದಾರೆ. ಖಾದ್ರಿ ಮಾತಾಡಿದ್ದು ತಪ್ಪು, ಯತ್ನಾಳ್ ಬಸವಣ್ಣಗೌಡರು ಮಾತಾಡಿದ್ದು ತಪ್ಪು. ಸರ್, ಈ ಮುಂದಿನ ಬಜೆಟ್ನಲ್ಲಿ ಈ ಏನು ಆರ್ಥಿಕ, ಸಾಮಾಜಿಕ, ಶೈಕ್ಷಣಿಕ ಆದರ್ಶಿಕ ಬಜೆಟ್ ಮಂಡನೆ ಮಾಡ್ತಾರೆ ಸಿದ್ದರಾಮಯ್ಯ. ಎಲ್ಲರೂ ಟ್ಯಾಕ್ಸ್ ಸಿಗ್ಬೇಕು. ಈ ಕೇಂದ್ರ ಸರ್ಕಾರ 10% ಎಕನಾಮಿಕಲ್ ವೀಕರ್ ಸೆಕ್ಷನ್ ಕೊಡಲಿಲ್ಲ. ನಾವು ಸ್ವಾಗತ ಮಾಡಿ. ಬಡವರು ಎಲ್ಲ ಜಾಗ ಇದಾರೆ, ಲಿಂಗಾಯತರಾಗ ಹೋದಾರ, ಬ್ರಾಹ್ಮಣರಿಗೂ ಬಡವರು ಇದಾರೆ. ಹಂಗೆ ಯಾರ್ಯಾರಿಗೆ ಇದು ಇದೆ ಆ ಸ್ವಲ್ಪ ಮಾಡಿ ಅದ್ರ ಮೇಲೆ ಕೊಡುವಂತ ತಪ್ಪಿಲ್ಲ ಹೋಗ್ತದೆ ಸರ್. ಕೊಡ್ತೀವಿ ಆ ಪ್ರಕಾರವಾಗಿ. ಸಂಪೂರ್ಣ ಓದಿದ್ದೀನಿ. ಅದು ಏನಂದ್ರೆ ನಾವು ಹೇಳ್ತೀವಿ ನಾಳೆ ಕ್ಯಾಬಿನೆಟ್ 9 ತಾರೀಕಿಗೆ ಇಲ್ಲೇ ಕೇಳೋದು. ಕ್ಯಾಬಿನೆಟ್ ಹೇಳೋದು ಈಗ ಕ್ಯಾಬಿನೆಟ್ ಅದು ನಮ್ಮ ಕ್ಯಾಬಿನೆಟ್ ನಮ್ದು ಒಂದು ಫೋರಮ್ ಐತಿ. ಕ್ಯಾಬಿನೆಟ್ ಮಂತ್ರಿ ಮಾಡಿದಾರೆ. ಅಲ್ಲಿ ಫೋರಮ್ನಾಗ ಹೇಳ್ಬೇಕಾಗ್ತದೆ. ಫೋರಮ್ನಾಗ ಹೇಳ್ತೀನಿ ನಾನು ಏನು.